ಗದಗ ಜಿಲ್ಲೆಯಲ್ಲಿ ಮಳೆ ಅಭಾವದಿಂದ ತತ್ತರಿಸಿರುವ ರೈತರ ಸಂಕಷ್ಟಕ್ಕೆ ಸ್ಪಂದಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಮುಂಡರಗಿ ತಾಲೂಕಿನ ಮೇವುಂಡಿ ಗ್ರಾಮಕ್ಕೆ ಭೇಟಿ ನೀಡಿದ ಸಚಿವ ಬಸವರಾಜ ರಾಯರೆಡ್ಡಿಯವರು ರೈತರ ಜಮೀನುಗಳಲ್ಲಿ ಒಣಗಿ ಹೋಗಿರುವ ಬೆಳೆಗಳನ್ನು ನೇರವಾಗಿ ಪರಿಶೀಲಿಸಿದರು. ಮುಂಡರಗಿ ತಾಲೂಕು ಕಚೇರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಚಿವರು ಮೇವುಂಡಿ ಗ್ರಾಮದ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಈರುಳ್ಳಿ, ಮೆಣಸಿನಕಾಯಿ ಹಾಗೂ ಮೆಕ್ಕೆಜೋಳ ಬೆಳೆಗಳ ಅಪಾರ ನಷ್ಟವನ್ನು ಕಣ್ಣಾರೆ ಕಂಡಿರುವುದಾಗಿ ತಿಳಿಸಿದರು. ಎನ್ಡಿಆರ್ಎಫ್ ಮಾರ್ಗಸೂಚಿಗಳಡಿ ಗದಗ ಜಿಲ್ಲೆಯನ್ನು ಬರಪೀಡಿತ ಎಂದು ಘೋಷಿಸುವ ಸಾಧ್ಯತೆಗಳಿದ್ದು, ಸಮಗ್ರ ವರದಿ ಪಡೆದು ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ವರದಿಗಳಲ್ಲಿ ಬಳಸುವ ಪದಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವರು ಬಿತ್ತನೆ ಗುರಿ ಹಾಗೂ ಸಾಧನೆ ಎಂಬ ಪದಗಳ ಬದಲು ವಾಡಿಕೆ ಬಿತ್ತನೆ ಹಾಗೂ ವಾಡಿಕೆಗೆ ಹೋಲಿಸಿದ ಬಿತ್ತನೆ ಎಂಬ ಸೂಕ್ತ ಪದಗಳನ್ನು ಬಳಸುವಂತೆ ಕೃಷಿ ಇಲಾಖೆಗೆ ನಿರ್ದೇಶನ ನೀಡಿದರು. ಮುಂಡರಗಿಯಲ್ಲಿ ಜೂನ್ನಿಂದ 31% ಮಳೆ ಕೊರತೆಯಾಗಿದ್ದು, ಮೆಕ್ಕೆಜೋಳ ಬೆಳೆಗೆ 80% ಹಾನಿಯಾಗಿದೆ. ಕುಡಿಯುವ ನೀರಿನ ತುರ್ತು ಕಾಮಗಾರಿಗಳಿಗೆ ಜಿಲ್ಲೆಯಲ್ಲಿ 2.50 ಕೋಟಿ ರೂಪಾಯಿ ಅನುದಾನ ಲಭ್ಯವಿದ್ದು, ಕೇವಲ 12 ತಿಂಗಳಿಗೆ ಮಾತ್ರ ಮೇವು ಸಂಗ್ರಹವಿರುವುದರಿಂದ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಲು ಅಧಿಕಾರಿಗಳಿಗೆ ಸಚಿವರು ಎಚ್ಚರಿಕೆ ನೀಡಿದ್ದಾರೆ. ಜಾಯಿಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರ್ ಅವರಿಗೆ ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟಿದ್ದೀರಿ. ನೀವು ಸಂಪೂರ್ಣವಾದಂಥ ನೋಡನ್ನು ವಾರದೊಳಗಾಗಿ ರೆಡಿ ಮಾಡಬೇಕು. ನಾನು ಮತ್ತೆ ನೆಕ್ಸ್ಟ್ ವೀಕ್ ಬರ್ತೀನಿ. ಅಂದರೆ ಎಲ್ಲಿ ಗದಗ ಮಾತ್ರ ಅಂದರೆ ಒಂದು ಫುಲ್ ಡೇ ರಿವ್ಯೂ ಮಾಡ್ತೀನಿ. ಬರೀ ಫೀಲ್ಡ್ ವಿಸಿಟ್ಟು ರಿವ್ಯೂ, ಆಮೇಲೆ ಫುಲ್ ಡೇ ರಿವ್ಯೂ ಮಾಡಿ ಈ ಜಿಲ್ಲೆಯಲ್ಲಿ ಏನು ಜೋಳ ತಾಲೂಕು ಇದೆ, ಜೋಳ ತಾಲೂಕಲ್ಲಿ ಸ್ವಲ್ಪ ಮಳೆ ಆಗಿದೆ ಮತ್ತು ಅಲ್ಲಿ ಸ್ವಲ್ಪ ಮಲಪ್ರಭಾ ಕೆನಾಲಿಂದ ಸ್ವಲ್ಪ ಇರಿಗೇಷನ್ ಆಗಿದೆ. ಇದು ವೆಸ್ಟರ್ನ್ ಪಾರ್ಟ್ ಅಂದರೆ ಧಾರವಾಡಕ್ಕೆ ಪಕ್ಕದ ತಾಲೂಕು ಸ್ವಲ್ಪ ಮಳೆ ಇಡ್ಲಿಕ್ಕಿಂತ ಜಾಸ್ತಿ ಆಗಿದೆ. ಅದೂ ಪರಿಸ್ಥಿತಿ ನೋಡಿಕೊಂಡು ಬರಪೀಡಿತ ಪ್ರದೇಶ ಇವನ್ನೆಲ್ಲ ಗಜೇಂದ್ರಗಡ, ರೋಣ, ಮುಂಡರಗಿ, ಶಿರಸಿ, ಲಕ್ಷ್ಮೇಶ್ವರ ತಾಲೂಕು ಒಟ್ಟಾರೆ ಜಿಲ್ಲೆಯಲ್ಲಿ 32% ಮಳೆ ಕಡಿಮೆ ಆಗಿದೆ ಮತ್ತು 100 ಮಿಲಿಮೀಟರ್ ಆಗಬೇಕಾಗಿತ್ತು. ಇವತ್ತಿನವರೆಗೆ ಮಳೆ 67 ಮಾತ್ರ ಆದಂಗೆ, ಅಂದರೆ 68% ಮಾತ್ರ ಮಳೆ 32% ಮಳೆ ಆಗಿದೆ. ಹೀಗಾಗಿ ಇವು ಬರಪೀಡಿತ ಪ್ರದೇಶ ಅಂತ ಅದರ ಬಗ್ಗೆ ಜಿಲ್ಲಾಧಿಕಾರಿಗಳ ವರದಿಯನ್ನು ತೆಗೆದುಕೊಂಡು ಸರ್ಕಾರದ ರೈತರಿಗೆ ಪರಿಹಾರ ಇರ್ಬೋದು, ಕುಡಿಯ ನೀರು ಸಮಸ್ಯೆಗಳಿಗೂ ಇದೆ. ಕೆಲವು ಸ್ವಚ್ಛತೆ ಕಾರ್ಯಕ್ರಮಗಳಲ್ಲಿ ಮತ್ತು ಉದ್ಯೋಗ ಸೃಷ್ಟಿ ಯೋಜನೆ ಅಂದರೆ ಮಹಾತ್ಮ ಗಾಂಧಿ ಭರವಸೆ ಯೋಜನೆ ಇತ್ತಲ್ಲ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.